ಯಾಕೇಳಿ ಬಿಸ್ಕೆಟ್ ಹಾಕೋ ಜಾಗದಲ್ಲಿ ಬಿರಿಯಾನಿ ಹಾಕಿದ್ನಲ್ಲ ಹಾಂ ಅದು ನನ್ನ ತಪ್ಪು. ಹಾಂ ದೇವರಣೆ ಹೇಳ್ತಿದ್ದೀನಿ ಆಂಟಿ, ಈ ಮಾತು ನಾಯಿಗಲ್ಲ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಗದಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ನನಗೆ ಮಂಡ್ಯದಿಂದ ಮೆಸೇಜ್ ಮಾಡಿದರೆ ನಯನ ಅಂತ ಹೇಳಿ. ಸುನೀಲ್ ಸಾವಿತ್ರಿ ಅಂತ ಇವ್ರು ಬೆಂಗಳೂರಿನಲ್ಲಿದ್ದಾರೆ. ಸಖತ್ತಾಗಿ ಇವ್ರಿಗೆ ಟ್ರ್ಯಾಪ್ ಮಾಡಬೇಕು, ತುಂಬ ಮಾತಾಡ್ತಾರೆ ಇವರು. ಇವ್ರಿಗೆ ಹೆಂಗಾದರೂ ಮಾಡಿ ಇವ್ರಿಗೊಂದು ಕಾಗೆ ಆರಿಸಿ ಅಂತ ಮೆಸೇಜ್ ಮಾಡಿದ್ದಾರೆ. ನೀವು ಕೂಡ ಈ ಥರ ಡೀಲ್ ಕಳಿಸ್ತೀರ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಸಾವಿತ್ರಿ ಅವ್ರಿಗೆ. ಹಲೋ 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 ಆಂಟಿ, ಹಾಂ ಹೇಳಪ್ಪ. ಏನು ಮಾಡ್ತಾಯಿದ್ದೀರಾ? ನಾನು, ನೀವ್ಯಾರು? ಹೇಳಿ ಫಸ್ಟು, ಏನು ಮಾಡ್ತಿದ್ದೀರಾ? ಮನೇಲಿದ್ದೀನಿ. ಮನ್ಗಿದ್ದೀರಾ? ಹೌದು. ಸರಿ ಆಂಟಿ, ಗುಡ್ ನೈಟ್, ಮಲ್ಕೊಳ್ಳಿ. ಯಾರು ಹೇಳಿ ನೀವು? ಇಲ್ಲ ಯಾವತ್ತೂ ಮಲ್ಕಿರೋರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನನ್ನ ನೋವು ಏನೇ ಇದ್ರು ನಾನೇ ಮಲಗಿಲ್ಲ, ನನ್ನ ಕೆಲಸದಿಂದ ಇವಾಗ ಬಂದು ಕೂತಿದ್ದೀನಿ. ಹೇಳಪ್ಪ ಏನಂತ. ನನ್ನ ನೋವು ನಾನೇ ವಿಷಕಂಠು ಅಂತಾರೆ ನುಂಗ್ಕತೀನಿ. ನೀವು ಆರಾಮಾಗಿ ನೆಮ್ಮದಿಯಾಗಿ ಮನಿಕಳಿ. ಯಾರಂತಾನೆ ಗೊತ್ತಿಲ್ವಲ್ಲ, ಯಾಕಪ್ಪ ಹಿಂಗೆ ಹಿಂಡ್ತಿದ್ದೀರಾ? ಯಾರು ಹೇಳಿ? ಏನು ನಿಂಬೆಣ್ಣು ಕೆಟ್ಟೋದ್ರೆ ನೀವು ನಿಮ್ಮ ಹಿಂಡ ಕೈಲಿ ಇದೇನು? ನೀವು ನನಗೆ ಮೊದಲೇ ನೋವಾಗೈತೆ, ನೀವು ಗಾಯದ ಮೇಲೆ ಬರೆ ಎಳಿಬೇಡಿ ಹಿಂಗೆ, ಯಾರು ಹೇಳಿ ನೀವು? ಆಯಿತಾ? ಫಸ್ಟು ನನಗೆ ನಾನು ನನ್ನದು ಕಳ್ಕೊಂಡು ಹೊಡ್ಕೋಬೇಕು. ಯಾಕೆ ಹೇಳಿ? ಯಾಕೆ? ನಾನು ಸರಿ ಅಂದರೆ ಸರಿಯೇ, ತಪ್ಪು ಅಂದರೆ ಕ್ಯಾಕೋಸ್ ಮಕ್ಕೂಗಿರಿ. ಆಯಿತಾ? ಇವತ್ತು ನಾನೇ ಸಾಕಿ ಬೆಳೆಸಿದ ನಮ್ಮನೆ ನಾಯಿ ನನ್ನೇ ಕಚ್ತದೆ ಅಂತ ಅಂದರೆ ತಪ್ಪು ನಾಯಿದಲ್ಲ. ಯಾಕೆ ಹೇಳಿ? ಬಿಸ್ಕೆಟ್ ಹಾಕೋ ಜಾಗದಲ್ಲಿ ಬಿರಿಯಾನಿ ಹಾಕಿದ್ನಲ್ಲ ಅದು ನನ್ನ ತಪ್ಪು. ದೇವರಣೆ ಹೇಳ್ತಿದ್ದೀನಿ ಆಂಟಿ, ಈ ಮಾತು ನಾಯಿಗಲ್ಲ, ನಿಮ್ಗೆ ಅರ್ಥ ಆಯ್ತದೆ ಯಾರಿಗೆ ಅಂತ ಹೇಳ್ಬಿಟ್ಟು. ನೀನ್ ಮಾತಾಡೋದು ಯಾರ ಜೊತೆ ಮಾತಾಡ್ತಿದೀಯಾ? ಯಾರಿಗ್ ಫೋನ್ ಮಾಡಿದೀಯಪ್ಪ? ಆಯಿತಾ? ದೇವರಣೆ ಈ ಮಾತು ನಾಯಿಗಲ್ಲ. ಯಾರ್ಗಾನ ಆಗ್ಲಿ, ಈಗ ನೀನ್ ಯಾರ ಜೊತೆ ಹೇಳ್ಬೇಕಂತ ಹೇಳ್ತಾ ಇದ್ದೀರಾ? ಹೇಳ್ರಿ ಮಾತು. ತಲುಪ್ತದೆ, ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತದೆ. ಆದರೆ ನೀನ್ ಯಾರನ್ನೋದೇ ಗೊತ್ತಿಲ್ಲ. ನೀನ್ ಫಸ್ಟ್ ಆಫ್ ಆಲ್ ಯಾರು ಫೋನ್ ಮಾಡಿದಿ ಅಂತ ಗೊತ್ತಾ? ಹೋಗ್ಲಿ. ನೀವೇನು ದೇವಲೋಕದ ರಂಬೆನಾ, ಮೇನಕೆನಾ, ತಿಲೋತ್ತಮೆನಾ, ಊರ್ವಶಿನಾ? ನೀನ್ ಅದೆಲ್ಲ ಹೇಳ್ಬೇಡ. ನೀನ್ ಯಾರಂತ ಹೇಳಪ್ಪ ಸಾಕಷ್ಟೇ. ನಾನು ರಮೇಶ ಮಾತಾಡ್ತಿರೋದು. ಇದೇನು ಸಾವಿತ್ರಿ ಆಂಟಿ ತಾನೇ ಇದು? ಹೌದು. ಮತ್ತೆ ಯಾವ ರಮೇಶ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ನಾನು ಮಲಗಿರ್ಬೇಕಾದ್ರೆ ಮಾತಾಡ್ಸಲ್ಲ ಅಂತ. ನೀವೇ ಸುಮ್ಮನೆ ಕೆಣಿಕಂಡು ನನಗೆ ಇಲ್ಲಿ ಮೊದಲೇ ನನಗೆ ಇಲ್ಲಿ ನೋವಾಗೈತೆ, ಇನ್ನೂ ನೋವು ಕೊಟ್ಬಿಡಿ ನೀವೆಲ್ಲರೂ ಸೇರ್ಕೊಂಡು. ನಾನು ಏನ್ ಮಾಡಿದೀನಿ ನಿಮ್ಗೆ? ನೀವ್ ಯಾರನ್ನೋದೇ ನನಗೆ ಗೊತ್ತಿಲ್ಲ ಇನ್ನ. ನೀವು ಏನೂ ಮಾಡಿಲ್ಲ, ನಾಯಿನೂ ಏನೂ ಮಾಡಿಲ್ಲ. ಮಾಡಿರೋದೆಲ್ಲ ಹೇಳಿದ್ನಲ್ಲ. ಅಪ್ಪ ನಿಂಗೆ ನಾಯಿ ಕತ್ತೆ ಎಲ್ಲ ಬಿಟ್ಬಿಡು. ಡೈರೆಕ್ಟ್ ಮ್ಯಾಟ್ರ್ ಏನಾಯ್ತು ಅಂತ ಹೇಳ್ತೀನಿ. ನೀನ್ ಹಿಂಗೆಲ್ಲ ಸುತ್ತಿ ಬಳಸ್ಕೊಂಬಂದ್ರೆ ನಂಗೆ ಗೊತ್ತಿಲ್ಲ. ದೇವರಾಣಿ ಯಾರಂತಾನೆ ಗೊತ್ತಾಯ್ತಿಲ್ಲ ನನಗೆ. ಅಯ್ಯೋ, ನಾನು ಯಾಕೆ ಸುತ್ತಿ ಬಳಸಿ ನಡುಮನೆ ನಂಜನಗೂಡು ಅಂತ ಬರಲಿ ನಾನು? ನನಗೆ ಇಲ್ಲಿ ಕೇಮೆ ಮಾಡಕ್ಕೆ ಐತೆ ಕೆಲಸ. ಮತ್ತೆ ಕೇಮ ಇದ್ರೆ ಕೇಮ ಮಾಡಪ್ಪ. ದಯವಿಟ್ಟು ಇಡಪ್ಪ ಫೋನು. ನೀವ್ ಯಾರಂದೇ ಗೊತ್ತಿಲ್ಲ, ಸುಮ್ಮನೆ ಫೋನ್ ಮಾಡಿ ಈ ತರ ಹೇಳಿದ್ರೆ ಏನ್ ಮಾತಾಡ್ಬೇಕು? ಏನಂದೆ? ಸರಿ, ಏನಂದೆ ನಾನು? ಹೇಳಿ. ಏನ್ ಹೇಳ್ದೆ? ಆಂಟಿ ಚೆನ್ನಾಗಿದ್ದೀರಾ, ಹಂಗೆ ಹಿಂಗೆ ಅಂತ ಹೇಳ್ದೆ. ಒಂದ್ ನಾಯಿ ಸ್ಟೋರಿ ಹೇಳ್ದೆ. ಇವಾಗ ನಮ್ನೆ ಕಾಲ್ ಸುತ್ಕೊಂಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ದೆ. ಅದು ಏನಂತ ಹೇಳ್ಬೇಕು ತಾನೆ? ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ದೇವರಾಣೆ, ನಾನು ಹೇಳ್ತಿರೋದು ಈ ಮಾತು. ಯಾರು ಹೇಳು? ಬೇಡ. ಮನ್ಗಿದ್ ಸಡನ್ ಆಗಿ ಎದ್ರು ಹಿಂಗೆ ಆಗೋದು ಅಪ್ಪ. ಸುಮ್ಮನೆ ನೀವು ಮಡಿಗೆ ಅಂತ ಅಂದ್ರು ನನ್ನ ಮಾತು ಕೇಳಲ್ಲ. ನಾನು ಮಲಗಿಲ್ಲ, ಹೇಳು. ಬೇಡ ಅಂತ ಅಂದ್ರು. ಇಲ್ಲಿ ಬಲವಂತಕ್ಕೆ ಬಸ್ ಹತ್ಬಿಟ್ಟು ಇವಾಗ ಇಳಿಬೇಕು ಅಂದರೆ ನಾನು ದೇವರಣೆ ಹೇಳ್ತಾ ಇದ್ದೀನಿ, ಈ ಮಾತು ನಾಯಿಗಲ್ಲ ಅಂತ ನಾನು ಬಿಡ್ಕೊತಾ ಇದ್ದೀನಿ, ಮುದೋಳ್ ನಾಯಿ ಥರ. ಯಾರನ್ನೋದೇ ಗೊತ್ತಿಲ್ಲ.
ಅಯ್ಯೋ ಸ್ವಾಮಿ, ಯಾವ ರಮೇಶ ಯಾರನ್ನ ದೇವ್ರನೇ ಗೊತ್ತಿಲ್ಲ. ಅಪ್ಪ ತಂದೆ ನಿನ್ ಪಾದ ನನ್ ತಲೆ ಮೇಲೆ. ಅಯ್ಯೋ ದೇವ್ರೆ, ಕಟ್ ಮಾಡಿಬಿಟ್ರು. ಬಿಡೋಕ್ಕಾಗತ್ತಾ? ಮತ್ತೆ ಬೇಡ ಬನ್ನಿ. ಹಲೋ. ಹಲೋ, ಹಾ, ಇದ್ಯಾಕೆ ನೀವು ಚಿಕ್ಕ ಚಿಕ್ಕ ಬಾಯಲ್ಲಿ ದೊಡ್ಡ ದೊಡ್ಡ ಮಾತೇ ಆಡ್ತಾ ಇದ್ದೀರಲ್ಲ? ನಾನು ಏನು ಮಾತಾಡಿಲ್ಲ, ನೀವೇ ಹೇಳ್ತಿರೋದು. ಏನಂತ ಹೇಳ್ರಿ, ಯಾಕೆ ಹಿಂಗ್ ತಲೆ ತಿಂತೀರಾ? ನೀವ್ ಯಾರನ್ನೋದೇ ಗೊತ್ತಿಲ್ಲ ನನ್ಗೆ. ಅಲ್ಲಪ್ಪ, ನನ್ನ ಪದ ನಿಮ್ಮ ತಲೆ ಮೇಲೆ ಅಂದರೆ ಏನದು? ಏನೋ ನಮ್ ಕಡೆಗ್ ಹಂಗೆ ಹೇಳ್ತಾರೆ, ಅದಕ್ಕೆ ಹೇಳ್ದೆ. ಯಾವ ಕಡೆ ಹೇಳಿ ನೀವು? ಯಾವ ಕಡೆ ಹೇಳ? ಇವಾಗಿರೋದ್ ಬೆಂಗಳೂರಲ್ಲಿ, ನಾವು ಕೊಳ್ಳೇಗಾಲಲ್ಲಿ. ನಿಂಬೆಹಣ್ಣು? ಹೌದು, ನಿಂಬೆಹಣ್ಣು. ಇವಾಗ ನಿಮ್ಗೂ ನಿಂಬೆಹಣ್ಣು ಮಾಡಿಸ್ತೀನಿ. ಇವಾಗ ಯಾರಂತ ಹೇಳಲಿಲ್ಲ ಅಂದ್ರೆ ನಿಮ್ಗೂ ನಿಂಬೆಹಣ್ಣು ಮಾಡಿಸ್ತೀನಿ. ಇವಾಗ ಮಂತ್ರಿಸ್ತೀನಿ ತಡ್ರಿ, ನೀವ್ ಯಾರಂತ ಕಂಡಿಡಿತೀನಿ. ನನಗೆ ಆಗಲೇ ಯಾರೋ ಚಕ್ಕೋತಾನೆ ಮಾಡಿಸ್ಬಿಟ್ಟವ್ರೆ. ನನಗೆ ಇಲ್ಲಿ ಸಮಸ್ಯೆ ನನಗ ಕೂತೈತೆ. ಈ ಅಮ್ಮ ಇನ್ನು ನಿಂಬೆಹಣ್ಣು ಅವಳ ಇಲ್ಲಿ. ನೀವ್ ಯಾರನ್ನೋದೇ ಗೊತ್ತಿಲ್ಲ, ಯಾಕೆ ಹಿಂಗ್ ತಲೆ ತಿಂತೀಯ? ನನಗೆ ಫೋನ್ ಮಾಡಿ. ಇವಾಗ ನಾನೇ ಸಾಕು ಬೆಳೆಸಿದ ನಾಯಿ ನನ್ನೇ ಕಚ್ತದೆ ಅಂತಂದರೆ ಇವತ್ತು ತಪ್ಪು ನಿಜವಲ್ಲ ನಾಯ್ದಲ್ಲ. ಬಿಸ್ಕೆಟ್ ಹಾಕೋ ಜಾಗದಲ್ಲಿ ಬಿರಿಯಾನಿ ಹಾಕಿದ್ನಲ್ಲ, ಅದು ನನ್ನ ತಪ್ಪು. ಅಯ್ಯೋ, ನಿಮ್ಗೆ ಯಾರು ಬೇಕಾ ಅದನ್ನ ಮಾತ್ರ ಹೇಳಿ ಹೋಗ್ಲಿ, ಪರವಾಗಿಲ್ಲ. ಯಾಕೆ ಹಿಂಗ್ ತಲೆ ತಿಂತೀರ ನೀವು? ಪುನಃ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದೀನಿ, ದೇವ್ರನೇ ಈ ಮಾತು ನಾಯಿಗಲ್ಲ. ಪಾಪ ಸ್ವಾಮಿ ತಂದೆ, ನಿಮ್ಗೆ ಯಾರು ಬೇಕು ಅದನ್ನ ಹೇಳ್ರಿ. ನೀವ್ ಯಾರು ಅನ್ನೋದೇ ಗೊತ್ತಿಲ್ಲ, ಯಾಕೆ ಹಿಂಗ್ ಜೀವ ತಿಂತೀರ? ನಾನು ಬೇರೆ ಇಲ್ಲಿ ವೆಜಿಟೇರಿಯನು, ನಿಮ್ಮ ಜೀವ ತಿಂದ್ಬಿಟ್ಟು ನನಗೇನೇನೋ ಬಂದು. ನನಗೇನು ಅನ್ಕೊಂಡಿದ್ದೀರ ನೀವು ನಿಮ್ಮ ಜೀವ ತಿನ್ನೋಕ್ಕೆ? ಹಾಂ, ನಿಮ್ಮನ್ನೇನು ಅನ್ಕೊಂಡಿಲ್ಲ. ಫೋನ್ ಮಾಡಿದ್ರಿ, ನೀವ್ ಯಾರಂತ ಕೇಳ್ತಾ ಇದ್ದೀನಿ, ನೀವ್ ಹೇಳ್ತಾನೆ ಇಲ್ಲ. ನೀವೇ ಏನೇನೋ ಹೇಳ್ತಾ ಇದ್ದೀರಪ್ಪ. ಅಮ್ಮ ತಾಯಿ ಜಗದಾಂಬೆ, ನಿದ್ಗಂಡಲ್ಲಿ ಸುಮ್ಮನೆ ಏನೇನೋ ಮಾತಾಡ್ಬೇಡ, ಪೇಚಾಡ್ಬೇಡ, ಸುಮ್ಮನೆ ಮಡಗ್ಲದಾರು ಮಡಗಿ ಫೋನು. ಅಯ್ಯೋ, ನಮ್ಮಪ್ಪ ತಂದೆ ನೀವ್ ಯಾರು ಅನ್ನೋದೇ ಗೊತ್ತಿಲ್ಲ. ನನ್ ನಿದ್ದೆಗಂಡ ಫೋನ್ ತೆಗ್ದೆ. ಇವಾಗ ಚೆಕ್ ಮಾಡ್ತೀನಿ ರೀ, ಟ್ರೂ ಕಾಲರ್ ಅಲ್ಲಿ ಯಾವ ಹೆಸರನ್ನ. ಅಯ್ಯೋ, ಯಾವ ಕಾಲೆಲ್ಲಾರು ಚೆಕ್ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಯಾಕೆ ಅನ್ನ ತಿನ್ನೋ ಬಾಯಲ್ಲಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದು. ಮತ್ತೆ ಅಯ್ಯೋ, ನಿಮ್ಮ ಬಾಯಿಗೆ ಇಟ್ಟಾಕವ್ರ. ಅಯ್ಯೋ, ಇವಾಗಾದ್ರೆ ಹೇಳ್ರಿ ನೀವ್ ಯಾರಂತ ಸ್ವಾಮಿ ತಂದೆ. ಅಣ್ಣಯ್ಯ ಹೇಳಪ್ಪ, ಅಣ್ಣಯ್ಯ ನೀವ್ ಯಾರಂತ. ನನಗೊಂಥರ ಕಷ್ಟ ಅಂದರೆ ನಿಮ್ಗೊಂಥರ ಸುಮಾನ ಅಲ್ವಾ? ಇವಾಗ ಕಷ್ಟ ನಿಮಗಲ್ಲ, ನನಗ್ ಕಷ್ಟ, ನಿಮಗೆ ಸುಮಾನ. ಕೇಳ್ತಾ ಇದ್ರಿ, ಹೇಳ್ತಾನೆ ಇಲ್ಲ ಯಾರು ನೀವು ಅಂತ. ಈ ಅಮ್ಮ ದೊಡ್ಡದೇನು ಲಂಡನ್ ರಾಣಿ ಕೇಳ್ಬಿಟ್ಲು ಅಂದ್ಬಿಟ್ಟು ಮಹಾರಾಣಿ ಅಂತ ಅಂದ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ಈಗ ಹೇಳ್ತಾ ಕೂತ್ಕೋಬೇಕು ನಾನು. ನಾವೇನು ಹಂಗಂತ ನಾವ್ ಹೇಳಲಿಲ್ಲ. ನೀವೇ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ನನ್ಗೆ. ಹೆಂಗ್ ಮಾತಾಡ್ತಾ ಇದೀನಿ ಈಗ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಯ್ತೈತಾ? ತಲೆ ಒಳಗೆ ಹೋಯ್ತೈತಾ? ಸ್ವಾಮಿ ಏನಿಡು ಸ್ವಾಮಿ, ನನ್ ಕೆಲಸ ಮಾಡ್ಕೊಂಡ್ಬಂದು ಸಾಕಾಗೈತೆ. ನಿನ್ ಜೊತೆ ಮಾತಾಡಿದ್ದೆ ಜಾಸ್ತಿ. ಯಾರೋ ನಮ್ಮ ಹುಡುಗರು, ನಮ್ಮ ಅಕ್ಕನ ಮಕ್ಳು ಯಾರೋ ಒಬ್ರು ಇಲ್ಲಾಂದ್ರೆ ಮಾತಾಡ್ತಿರ್ತಾರೆ ಅಂತ ಅನ್ಕೊಂಡೆ. ನೀವು ಇನ್ನಾಗೂ ನಿಮ್ ಬಗ್ಗೆ ಗೊತ್ತಿಲ್ಲ. ಸಾರಿ ಕಣಪ್ಪ ತಂದೆ, ಇಕ್ಕಪ್ಪ ನನ್ ತಲೆ ತಿನ್ಬೇಡ. ನಿಮ್ಗಳು ಬುದ್ಧಿ ಎಲ್ಲ ಗೊತ್ತು ನನಗೆ, ನಾನು ಅದೇ ಹೇಳಿದ್ದು. ಬುದ್ಧಿಗಳೆಲ್ಲ ಗೊತ್ತಾದ್ರೆ ತಿಳ್ಕೊಳಪ್ಪ ತಂದೆ. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು. ಇವತ್ತು ನಾನೇ ಸಾಕು ಬೆಳೆಸಿದ ನಾಯಿ ನನ್ನನ್ನೇ ಕಚ್ಚಿದೆ ಅಂತಂದ್ರೆ ನಿಮ್ಗೆ ಯಾರು ಮಿಸ್ಟಾಗಿ ಮಾಡಿದೀರಾ ಅನ್ಸುತ್ತೆ ಫೋನ್ ನೀವು ನನ್ಗೆ. ಇವಾಗ ಹಿಂಗ್ ನಾಟಕನ? ನಾಟಕ ನಂದಲ್ಲ, ನಿಮ್ದು ನಾಟಕ. ನಿಮ್ಗೆ ಯಾರು ಬೇಕೋ ಅವ್ರಿಗೆ ಮಾಡಪ್ಪ ಸ್ವಾಮಿ, ನನ್ಗೆ ಯಾಕೆ ಜೀವ ತಿಂತೀಯ? ನಿನ್ ಜೀವಕ್ಕೇನು ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಮಡಗಿದ್ಯಾ ನಾನು ತಿನ್ನಕ್ಕೆ? ಇದೇ ನಿಂಗೆ ಮಾತಾಡ್ತಿಯಲ್ಲ. ಮತ್ತೆ ಈಗ ಯಾರು ಅನ್ನೋದೇ ಗೊತ್ತಿಲ್ಲ. ಫೋನ್ ಮಾಡಿ ಕೇಳಿದ್ರೆ ನಾನು ಏನ್ ಹೇಳೋಣ? ಏನು ಕೇಳಿದೆ ನಾನು? ನನ್ನ ಕಷ್ಟ ನನಗೆ ಇಲ್ಲಿ ನೋಡಿ. ಇವತ್ತು ನಾನೇ ಸಾಕು ಬೆಳೆಸಿದ ನಾಯಿ ನನ್ನೇ ಕಚ್ತೈತೆ ಅಂತಂದ್ರೆ ಸದ್ಯಕ್ಕೆ ನಿನ್ನ ಕಚ್ಚಿದಂಗ್ ಬಿಟ್ಟಾಯ್ತಲ್ಲ ನೋಡು. ನಿನ್ ಸಾಕ್ ಬೆಳೆಸಿದ್ದೆ, ನಾನು ಇದ್ದಿರ್ ಇಷ್ಟೊತ್ತು ನಿನ್ ಕಚ್ಚು ಅಂತಿದ್ದೆ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ರೆ. ಇನ್ನ ಕಚ್ಚಿಲ್ಲ ನೋಡು ನಿನ್ಗೆ, ಅದಕ್ಕೆ ನೀನ್ ನನ್ ಜೀವ ನನ್ ತಲೆ ತಿಂತ ಇದೆಯಾ. ಯಾರನ್ನೋದೇ ಗೊತ್ತಿಲ್ಲ. ಇಡಪ್ಪ ಸ್ವಾಮಿ, ನಮ್ಮಪ್ಪ ತಂದೆ ನೀನು. ನಿನ್ಗೊಂದ್ ನಮಸ್ಕಾರ. ಇವಾಗ ನಿದ್ದೆ ಮಾಡ್ಬಿಟ್ಟು ಎದ್ದೇಳಿ, ಆಮೇಲೆ ಮಾತಾಡೋಣ ಹಂಗಾರೆ. ಸರಿಯಪ್ಪ, ಇಡಪ್ಪ ಸ್ವಾಮಿ. ಅದಕ್ಕೆ ಅವಾಗಲೇ ಬಡ್ಕೊಂಡಿದ್ದು ನಾನು ನಿದ್ದೆ. ಮತ್ತೆ ಕಟ್ ಮಾಡಿಬಿಟ್ರು. ಬನ್ನಿ, ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ. ಹಲೋ, ಯಾರು? ಇದ್ಯಾರು ನಯನನಾ? ನೀವ್ಯಾರು? RJ ಸುನಿಲ್ ಅಂತ. ಸಾರಿ ಸರ್, ಸಾರಿ. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನಯನ? ಸರ್, ನಾನು ಮಂಡ್ಯದಿಂದ. ಯಾರು ನಂಬರ್ ಕಳಿಸಿದ್ರಿ? ಸಾವಿತ್ರಿ ಅಂತ, ನಮ್ಮ ಅತ್ತಿಗೆ ಅವರು. ನಿಮ್ಮ ಸಾವಿತ್ರಿ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಏನ್ ಮಾಡ್ತಾ ಇದೀರ ಅತ್ತಿಗೆ? ಅವಾಗಿಂದ ಫೋನ್ ಮಾಡ್ತಾ ಇದೀನಿ, ಏನು ಬಿಸಿ ಅಂತ ಬರ್ತಾ ಇದೆ. ಏನ್ ಬೆಳಗ್ಗೆಯಿಂದ ಫೋನ್ ಮಾಡಿಲ್ಲ ನೀವು? ಬೆಳಗ್ಗೆಯಿಂದ ಮಾಡಿಲ್ಲ. ಇವಾಗ ಯಾರೋ ಮಾಡಿದ್ರಪ್ಪ, ಯಾರಂತಾನೆ ಗೊತ್ತಿಲ್ಲ. ತಲೆ ತಿಂತಾನೆ, ಕಟ್ ಮಾಡ್ದೆ ಅಪ್ಪ. ಏನಂತ?
ಏನಂತ ಯಾರು ಅನ್ನೋದು ಸಾವಿತ್ರಿ ನಮ್ಮ ನಾಯಿ ಸಾಕಿದ್ರು ನಾನ್ ಸಾಕಿರೋ ನಾಯಿ ನನ್ನೇ ಕಷ್ಟ ನಾನ್ ನಮ್ ಹುಡುಗ್ರು ಹಿಂಗೆ ಮಾಡ್ತಾವಲ್ಲ ನನಗೆ ಸರ್ ನಮ್ ಹುಡುಗ್ರು ಯಾವ ಅಂತ ನಾನು ಮಾತಾಡಿದ್ರೆ ಅದನ್ನೇ ಹೇಳ್ತಾನೆ ಅದಕ್ಕೆ ಕಟ್ ಮಾಡ್ದೆ ಯಾವ ಮುಟ್ತೀವಿ ನಾನು 2 ಸಲ ಮಾಡಿದ್ರು ಮತ್ತೆ ಮಾತಾಡಿಲ್ಲ ನಾನ್ ಮಾತಾಡ್ದೆ ಯಾರಪ್ಪ ಅಂತ ಅಲ್ಲೋದ್ರೆ ಆಂಟಿ ಸಾವಿತ್ರಿ ಆಂಟಿ ಸಾವಿತ್ರಿ ಅವ್ರಂದು ನಾನ್ ಸಾಕಿರೋ ನಾಯಿ ನನ್ನೇ ಕಚ್ಚಕ್ ಬರ್ತದೆ. ಆದ್ರೂ ನೀವು ಈ ಥರ ಎಲ್ಲ ಮಾತಾಡ್ಬಾರ್ದಾಗಿತ್ತು. ಒಂದ್ ನಿಮಿಷ ಹಂಗೆ ಇರಿ, ಇರಕ್ಕಾಗಲ್ಲ. ಯಾಕೆ? ಫೋನ್ ಬಂತು ರಿಸೀವ್ ಮಾಡ್ತಾನೆ, ನಮ್ ಬ್ರದರ್ ಮಾಡಿದ್ದು. ನನ್ನ ಫೋನ್ಗೆಲ್ಲ ರೆಸ್ಪೆಕ್ಟ್ ಇಲ್ವಾ? ಆಕ್ಚುಲಿ ಸಾವಿತ್ರಿ ಅವ್ರು ಅವಾಗಿಂದ ಮಾತಾಡ್ತಿರೋದು ನಿಮ್ ಜೊತೆ. ನನ್ನ ಹೆಸರು RJ ಸುನೀಲ್ ಅಂತ. ನಿಮ್ಮ ನಯನ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಬಕ್ರ ಮಾಡಕ್ಕೆ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದ್ವಿ ನಾವು. ಹೌದಾ? ಯಾರಪ್ಪ ಇವ್ರು? ನಮ್ಮ ಹುಡುಗ್ರು ಹಂಗ್ ಮಾಡ್ತಾ ಇರ್ತಾರೆ, ನಮ್ಮ ಅಕ್ಕನ ಮಕ್ಳು. ಯಾರಾದ್ರೂ ನನ್ ಮಗ ಹಿಂಗೆ ನೋಡು ಹೆಂಗ್ ಇದ್ ಮಾಡ್ತೀರ. ಚೆನ್ನಾಗಿದ್ದೀರಾ ಸರ್? ಏನ್ ಸರ್ ಹಿಂಗೆ ನಾನೇ ನಿಮ್ ನಂಬರ್ ತುಂಬಾ ನೋಡಿದೀನಿ, ಸಾಕಾಗಿದೆ. ಇವಾಗ ನನ್ನ ಬಕ್ರ ನಾನ್ ಸಿಕ್ತಿದೆ ಅಂತ ದೇವರಾಣೆ ಅನ್ಕೊಂಡೇ ಇರ್ಲಿಲ್ಲ. ನನಗೂ ಅಷ್ಟೇ, ನೀವು ಸಿಗ್ತೀರಾ ಅಂತ ದೇವರಾಣೆ ಅನ್ಕೊಂಡಿರ್ಲಿಲ್ಲ. ನಯನ ಕಳಿಸಿದ್ರು ನೋಡಿ ನಿಮ್ಮ ನಂಬರ್. ಹೌದಾ? ಚೆನ್ನಾಗಿದ್ದೀರಾ ಸರ್ ನೀವು? ಬೊಂಬಾಟಾಗಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಯನ. ಥ್ಯಾಂಕ್ ಯು ಸೋ ಮಚ್ ಸಾವಿತ್ರಿ ಅವರೇ ನಮ್ಮಟ್ಟು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕೆ ಗೊತ್ತಾ? ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.